ಯಾರಾದರೂ ಅಪ್ಲಿಕೇಶನ್ ಕಳಿಸೋರ ಅವ್ರಿಗೆ ಈ ಥರದವರೇ ಬೇಕು, ಈ ಥರ ವ್ಯಕ್ತಿ ಬೇಕು ಅಂತ ಯಾರಾದ್ರು ಹೇಳಿದರೆ ಅದು ಅವ್ರನ್ನೇ ಕೇಳಿದ್ರೆ ಉತ್ತಮ. ಯಾಕಂದರೆ ನನ್ನನ್ನು ಒಂದು ಸಲ ಆಯ್ಕೆ ಮಾಡಿದಾರಲ್ಲ ಜನ, ನನ್ನನ್ನು ಮೆಚ್ಕೊಂಡಿದ್ದಾರಲ್ಲ ಜನ. ಮೆಚ್ಚೋದ್ರಿಂದನೇ ಅಭಿವೃದ್ಧಿ ಏನು ಅಂತಕ್ಕಂಥದ್ದನ್ನು ನಾನು ನಾಗೇಂದ್ರಾಗಿ ಅಭಿವೃದ್ಧಿಯನ್ನು ಚಾಮರಾಜ ವಿಧಾನಸಭಾ ಕ್ಷೇತ್ರದ ರಸ್ತೆಗಳು ಕೇಳಿದ್ರೆ ಹೇಳ್ತೇವೆ. ಯಾವ ರಸ್ತೆ ಮಾಡಿದ್ದೀನಿ ಅಂತ ಪಟ್ಟಿ ಬಿಡುಗಡೆ ಮಾಡ್ತೀನಿ. ಅವ್ರ ಅವಧಿನಲ್ಲಿ ಯಾರ್ಯಾರು ಹೇಳ್ತಾ ಇದ್ದಾರೆ ಅವರನ್ನು ಅಭಿಮಾನವಾಗಿ ಎಲ್ಲೆಲ್ಲ ಹಾಕೋತಾ ಇದ್ದಾರೆ, ಎಲ್ಲ ಅಡ್ವರ್ಟೈಸ್ ಕೊಡ್ಕೊತಾರೆ. ನಾನು ಅಡ್ವರ್ಟೈಸ್ ಕೊಡೋಂಗಿಲ್ಲ. ನನಗೆ ಜನ ನೋಡಿ 52,000 ಓಟ್ ತಗೊಂಡಿದ್ದೆ ಗೆದ್ದಾಗ. ನಾನು ಸೋತಾಗಲೂ 69,000 ಓಟ್ ಕೊಟ್ಟಿದ್ದಾರೆ. ಇದು ಕಣ್ಣೆದುರುಗಡೆ ಇದೆ. ಅದರಿಂದ ಜನ ನನ್ನ ಬಗ್ಗೆ ಪ್ರೀತಿ ವಿಶ್ವಾಸ ಎಲ್ಲಿದೆ, ಆ ಜನರ ಪ್ರೀತಿ ವಿಶ್ವಾಸನ ಹೆಚ್ಚುಗಳಿಸುವಂಥದ್ದನ್ನು ನಾನು ಮಾಡ್ತೀನಿ. ಕೇವಲ ಮೀಡಿಯಾ ಮುಂದೆ ಹೇಳೋದ್ರಿಂದ ಯಾವ ಬದಲಾವಣೆಯೂ ಮಾಡೋಕ್ಕಾಗಲ್ಲ, ಯಾವ ಸಾರ್ವಜನಿಕರ ಕೆಲಸನೂ ಮಾಡೋಕ್ಕಾಗಲ್ಲ. ಅದರಿಂದ ನಮ್ಮ ಧ್ಯೇಯ ಏನಿರಬೇಕು, ನಮ್ಮ ಪಕ್ಷನ ಅಧಿಕಾರಕ್ಕೆ ತರುವಂಥದ್ದು ನಮ್ಮ ನಿಷ್ಠೆ ಇರಬೇಕು. ಅದು ಬಿಟ್ಟು ಪ್ರತಿನಿತ್ಯ ಮೀಡಿಯಾದವ್ರ ಮುಂದೆ ನಿಂತ್ಕೊಂಡು ಅವರು ಹಂಗೆ ಹೇಳ್ತಾರೆ ಇವ್ರು ಹಿಂಗೆ ಹೇಳ್ತಾರೆ ಅನ್ನೋದ್ರಲ್ಲಿ ಯಾವುದೇ ರೀತಿಯ ಪ್ರಯತ್ನ ನನಗೆ ಇದು ಪ್ರಶ್ನೆನೇ ಅಲ್ಲ. ಇದು ವಿಷಯ ನನ್ನ ಕೇಳೋದಾದರೆ ನಮ್ಮ ಪಕ್ಷ 4 ಕ್ಷೇತ್ರದಲ್ಲಿ ಗೆಲ್ಲಿಸ್ಬೇಕು, ಇದೊಂದೇ ನನ್ನ ಗುರಿ. ಇನ್ನು ಮಿಕ್ತವ್ರು ಯಾರು ಏನು ಹೇಳ್ತಾರೆ ಅವ್ರಿಗನ್ನೇ ಕೇಳೋದು ಉತ್ತಮ. ಯಾಕಂದರೆ ನಾನು ಬೇರೆ ಯಾರೋ ಹೇಳ್ತಾರೆ ಅಂತ ಪ್ರತಿನಿತ್ಯ ಇದೇ ಒಂದು ಕೆಲಸ ಮಾಡೋಕ್ಕಾಗೋದಿಲ್ಲ. ನನಗೆ ಒಬ್ಬ ಅಧ್ಯಕ್ಷ ಅನ್ನೋದವನಿಗೆ ಬೇರೆ ಬೇರೆ ಕೆಲಸಗಳಿರ್ತವೆ, ಪಕ್ಷದ ಸಂಘಟನೆ ಕೆಲಸ ಇರ್ತದೆ. ಅದನ್ನು ನಾನು ಒತ್ತು ಕೊಡ್ತೀನಿ ಹೊರತು ಯಾರೋ ಹೇಳಿದ್ರು ಅನ್ನೋಕ್ಕೋಸ್ಕರ ಅದಕ್ಕೆಲ್ಲ ಆನ್ಸರ್ ಮಾಡಲ್ಲ.